ನಾವು ಪಕ್ಷ ಭೇದ ಮರೆತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕರ ಜೊತೆ ನಾನು ಮಾತಾಡಿಕೊಂಡು ಇಂಥದ್ದು ಯಾವುದೇ ಅನ್ಯಾಯ ಆದ್ರೂ ಕೂಡ ಯಾವುದೇ ಪಕ್ಷದವರು ಇಲ್ಲೇ ಕೂಡ ಕಾಂಗ್ರೆಸ್ನವರೇ ಬಂದು ಇದನ್ನು ವಿರೋಧ ಮಾಡಿದ್ರೆ ಇನ್ನೂ ಸಂತೋಷ ಪಡ್ತೀನಿ. ನಿಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲಪ್ಪ ಕೆಲಸ, ಬಂದು ಇಲ್ಲ ಹೇಳ್ತೆ ಕೊಡಿ, ನಿಮ್ ಕೈಲಿ ಆಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಪಕ್ಷ ಭೇದ ಮರೆತು ನಮ್ಮ ಸಿದ್ಧಾಂತಗಳನ್ನು ಮರೆತು ಒಂದೇ ಸಿದ್ಧಾಂತ, ನಾಡನ್ನ ಉಳಿಸಬೇಕು, ನಾಡಿನ ಭಾಷೆಯನ್ನು ಉಳಿಸಬೇಕು, ನಾಡಿನ ಜನರ ನಮ್ಮ ಕನ್ನಡದ ಮಕ್ಕಳ ಭವಿಷ್ಯವನ್ನು ನಾವು ರೂಪ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏಕೀಕರಣ ಆಯ್ತು. ದೇವರಾಜ ಅರಸು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಬೇಕಾದಷ್ಟು ಇಲಾಖೆಗಳಿದ್ದಾವೆ. ಯಾವುದೇ ರಾಜ್ಯದಲ್ಲಿ ಭಾಷೆಯ ವಿಚಾರವಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಬಂದಿಲ್ಲ. ಭಾಷಿಕರ ಪರವಾಗಿ ಹೋರಾಟ ಮಾಡಬೇಕಾದ ದುಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ ಅಂದಾಗ ನಮ್ಮಲ್ಲಿ ದುರಭಿಮಾನವೂ ಇಲ್ಲ, ಸ್ವಾಭಿಮಾನವೂ ಇಲ್ಲ. ಜನಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ, ಸರ್ಕಾರದಲ್ಲಿ ನಿರಭಿಮಾನಿಗಳಾಗಿದ್ದೇವೆ. ಅದರೊಳಗಾಗಿ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಂದರ್ಭ ಬಂದಾಗ ಸಮನ್ಯಾಸದ ಅನುಕೂಲಗಳನ್ನು ಹೇಳ್ತಾರೆ. ಇದು ಹೇಳಿದ ಮೇಲೆ ಎರಡು ವಿಚಾರ ಹೇಳ್ತೀನಿ. ಇವತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ದಿನಾಂಕ 29/11/2004 ಗೆಜೆಟ್ ಪ್ರೊಫೆಷನಲ್ ಹುದ್ದೆಗಳು. ನಾನು ಶಿಕ್ಷಣದಲ್ಲಿ ಕನ್ನಡ, ಉದ್ಯೋಗದಲ್ಲಿ ಕನ್ನಡ, ಇವೆರಡೂ ವಿಚಾರವನ್ನು ಬೇಕಾದಷ್ಟು ಪ್ರತಿಪಾದನೆ ಮಾಡಿದ್ದೀನಿ. ನಮ್ಮ ಊರಿನಲ್ಲಿ ನಮ್ಮ ಭಾಷಿಗರಿಗೆ ಜಾಗ ಸಿಗದೆ ಬೇರೆಯವ್ರನ್ನ ತಂದು ತಕ್ಕಂತ ಕೆಲಸ ನಡೀತಾ ಇದೆ. ಸರ್ಕಾರ ಜವಾಬ್ದಾರಿ ರಹಿತವಾಗಿ ಜವಾಬ್ದಾರವಾಗಿ ನಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇವತ್ತು ಈ ದುರಂತ ಆಗಿದೆ. ಏನು ದುರಂತ ಕಂಡದರಿಗೆ ಗೊತ್ತಿರುವ ಹಾಗೆ ಮೊದಲನೇ ಪರೀಕ್ಷೆಯಲ್ಲಿ ಕನ್ನಡದ ಜನಗಳು ಬರೆಯೋದಕ್ಕಾಗದೇ ಇರತಕ್ಕಂಥ ತಪ್ಪುಗಳನ್ನ, ಬೇಕಾದಷ್ಟು ತಪ್ಪುಗಳನ್ನು ಕೊಟ್ಟು ಫೇಲ್ ಆಗೋ ರೀತಿಯಾಗಿ ಮಾಡಿದ್ದೀರ. ಆಯ್ತು, ಅದನ್ನ ಗಮನಕ್ಕೆ ಬಂದಾದ್ಮೇಲೆ ಏನ್ ಮಾಡಿದ್ರ, ಕ್ರಮ ತಗೊಂಡ್ರ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ತಪ್ಪುಗಳು ಆಗಬಾರದು, ಭವಿಷ್ಯದ ಜನಗಳ ವಿದ್ಯಾರ್ಥಿಗಳ ಮತ್ತು ಯುವಕರ ಭವಿಷ್ಯ ನಿಂತಿದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಮಾಡಿದ್ರ. ಅದಕ್ಕೇನೋ ಸರಿ ಒಪ್ಕೊಂಡ್ರ, ಇನ್ನೊಂದು ಪರೀಕ್ಷೆ ಮಾಡಿದ್ರ. ಅದಕ್ಕಿಂತ ಜಾಸ್ತಿ ತಪ್ಪುಗಳು ಮತ್ತು ಸಾಮಾನ್ಯವಾಗಿ ಪಾಸ್ ಆಗಕ್ಕಾಗದೇ ಇರ್ತಕ್ಕಂಥದ್ದು. ನಿಮ್ಮ ಉತ್ತರಕನ್ನಡ ಸರ್ಕಾರ ಎಲ್ಲಿವರೆಗೂ ಬಂದಿದೆ, ಅಷ್ಟು ತಪ್ಪು ಮಾಡಿದವ್ರ ಮೇಲೆ ಕ್ರಮ ಇಲ್ಲ, ಮತ್ತೆ ತಪ್ಪು ಮಾಡಿದವ್ರಿಗೆ ಕ್ಷಮಿಸ್ತೀರಾ, ತಪ್ಪಿಗೆ ಒಳಗಾಗಿರೋರಿಗೆ ಶಿಕ್ಷೆ, ಮತ್ತೆ ಪರೀಕ್ಷೆ ಇಲ್ಲ, ಮತ್ತೆ ಇವ್ರು ಏನಾದ್ರೂ ಚಿಂತೆ ಇಲ್ಲ. ಈಗಾಗಲೇ ಮತ್ತೆ ಮೇನ್ ಎಕ್ಸಾಮ್ಸ್ಗೆ ತಯಾರಿ ಮಾಡಿದ್ದೀರ. ನಾವು ಇದು ಕೇಳ್ತಾ ಇರ್ತಕ್ಕಂಥದ್ದು ದಿನಾಂಕ 21/12/2024 ನಡೆದ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು. ಇಲ್ಲವಾದಲ್ಲಿ ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶ ಕೊಡಬೇಕು. ಉದ್ಯೋಗ ನೀತಿ ತಂದ್ರು, ಕಾಯ್ದೆ ತಂದ್ರು. ಕನ್ನಡಿಗರಿಗೆ ಉದ್ಯೋಗ 80% ಮೇಲೆ 60% ಮೇಲೆ ಕೆಲವರಿಗೆ ಈ ತರದೆಲ್ಲ ತಂದ್ರು. ತಂದಾದ್ಮೇಲೆ ಈ ಸರ್ಕಾರ ಅಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಮಾತಾಡೋರು ಅದು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಎಲ್ಲ ಆದ್ಮೇಲೂ ಕೂಡ ಅನುಷ್ಠಾನ ತರಕ್ಕೆ ಬೇರೆಯವರು ಒತ್ತಡ ಬಂತು. NRIನವರು, ITBT-ನವ್ರದು, ಶ್ರೀಮಂತರದು ಅದರ ತಡೆಯಕ್ಕೆ ಕೂತಿದ್ದಾರೆ. ಕನ್ನಡಿಗರ ಉದ್ಯೋಗ ಕೂಡ ಆಗ್ತಲ್ಲ, ಒಪ್ಪಿರೋ ಆಗ್ತಲ್ಲ ಅಂದ್ರೆ ಇವ್ರನ್ನೇನ್ ನಂಬಕ್ಕಾಗತ್ತೆ? ಸುಳ್ಳು ಸರ್ಕಾರ, ನುಡಿದಂತೆ ನಡೆದೇ ಇರ್ತಕ್ಕಂಥ ಸರ್ಕಾರ. ಅಪಾರವಾದ ಪ್ರೀತಿ ಇತ್ತು ಸಿದ್ದರಾಮಯ್ಯನವರ ಮೇಲೆ. ಕೇವಲ ಶೋಷಿತರ ವರ್ಗದವರ ನಾಯಕರಷ್ಟೇ ಅಲ್ಲ, ಕನ್ನಡಕ್ಕೆ ಖಂಡಿತವಾಗ್ಲೂ ಕಡ್ಡಾಯವಾಗಿ ಇವರು ಎಲ್ಲವನ್ನೂ ಮಾಡ್ತಾರೆ ಅಂದಾಗ ಆ ಒಂದು ಆಗ್ತಂತ ಇದುವರೆಗೂ ತಡೆಯದಿದ್ದಾರೆ. ಮತ್ತು ಇವತ್ತು ಜಾತಿ ಗಣತಿ ಇದೆ. ಜಾತಿ ಗಣತಿ ಬಂದ್ರೆ ಕೇವಲ ಒಬ್ಬರಿಗೆ ಅನುಕೂಲ ಆಗಲ್ಲ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರೋ ಎಲ್ಲಾ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ. ಮುಖ್ಯಮಂತ್ರಿಗಳೇ, ನೀವು ಕೈಲಾಗದ ಮುಕ್ತಿ ಅನ್ನೋದಕ್ಕಿಂತ ಅಧಿಕಾರ ಆಸೆಗೋಸ್ಕರವಾಗಿ, ಅಸ್ತಿತ್ವಕ್ಕೋಸ್ಕರವಾಗಿ